1813 ಚಾರ್ಟರ್ ಕಾಯ್ದೆ, 1909 ಮಿಂಟೋ ಮಾರ್ಲೆ ಸುಧಾರಣೆ, 1919 ಚೆಮ್ಸ್ಫರ್ಡ್ ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ. ಈ ಕೆಳಗಿನ ಯಾವ ಕಾಯ್ದೆಯ ಪ್ರಕಾರ ಭಾರತ ದೇಶದಲ್ಲಿ ಕೋಮುವಾದದ ಆಧಾರದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರುವಂತಹ ಚುನಾವಣಾ ಮತಗಟ್ಟೆಯನ್ನ ಕಲ್ಪಿಸಲಾಯಿತು? 1773 ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ, 1813 ಚಾರ್ಟರ್ ಕಾಯ್ದೆ ಪ್ರಕಾರ, 1909 ಮಿಂಟೋ ಮಾರ್ಲೆ ಸುಧಾರಣೆ, 1919 ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ. ಸರಿಯಾದಂತ ಉತ್ತರ 1909 ಮಿಂಟೋ ಮಾರ್ಲೆ ಸುಧಾರಣೆ ರೈಟ್ ಆನ್ಸರ್. ಮಿಂಟೋ ಮಾರ್ಲೆ ಸುಧಾರಣೆ, ಮಿಂಟೋ ಮಾರ್ಲೆ ಸುಧಾರಣೆ ಇದೆಯಲ್ಲ ಸರಿಯಾದಂತ ಉತ್ತರ. ಈ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಪ್ರಕಾರ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಅದು ವಿಶೇಷವಾಗಿ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರುವಂತಹ ಚುನಾವಣಾ ಮತಗಟ್ಟೆಯನ್ನು ಕಲ್ಪಿಸಿದಂತ ವ್ಯಕ್ತಿ ಯಾರು ಅಂತ ಕೇಳಿದಾಗ ಲಾರ್ಡ್ ಮಿಂಟೋ ಅನ್ನುವಂತ ವ್ಯಕ್ತಿ. ಅದಕ್ಕೆ ಲಾರ್ಡ್ ಮಿಂಟೋನನ್ನ ಭಾರತ ದೇಶದ ಕೋಮುವಾದದ ಪಿತಾಮಹ ಅಂತ ಕರೀತಾರೆ. ಕೋಮುವಾದದ ಪಿತಾಮಹ. ಯಾರನ್ನು ಭಾರತದ ಕೋಮುವಾದದ ಪಿತಾಮಹ ಎಂದು ಕರೆಯುತ್ತಾರಂದ್ರೆ ಲಾರ್ಡ್ ಮಿಂಟೋನನ್ನ ಭಾರತದ ಕೋಮುವಾದದ ಪಿತಾಮಹ ಅಂತ ಕರೀತಾರೆ. ಹಾಗಾದ್ರೆ ಯಾವ ಕಾಯ್ದೆಯ ಪ್ರಕಾರ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಕಾರ್ಯನಿರ್ವಾಹಕ ವೈಸರಾಯ್ ಅವರ ಕಾರ್ಯನಿರ್ವಾಹಕ ಮಂಡಳಿಯಲ್ಲಿ ಭಾರತೀಯರನ್ನ ನಾಮಕರಣ ಮಾಡಲು ಅವಕಾಶ ಕಲ್ಪಿಸಲಾಯಿತು? ವೈಸರಾಯ ಕಾರ್ಯನಿರ್ವಾಹಕ ಮಂಡಳಿಯಲ್ಲಿ ಭಾರತೀಯರನ್ನ ನೇಮಕ ಮಾಡುವ ಅವಕಾಶವನ್ನು ಕೊಟ್ಟಿದ್ದ ಯಾವುದಂದ್ರೆ ಇದೇ 1909 ಮಿಂಟೋ ಮಾರ್ಲೆ ಸುಧಾರಣೆ ನೋಡಿ. ಈ ಮೂಲಕ ನಾಮಕರಣಗೊಂಡ ಮೊದಲ ಭಾರತೀಯ ಯಾರು ಅಂತ ಕೇಳಿದಾಗ, ಈ ಮೂಲಕ ನಾಮಕಗೊಂಡ ಮೊದಲ ಭಾರತೀಯ ಯಾರು ಅಂತಂದ್ರೆ ಯಾರು? ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ನೋಡಿ. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ವೈಸರಾಯ ಕಾರ್ಯನಿರ್ವಾಹಕ ಮಂಡಳಿಯಲ್ಲಿ ಭಾರತೀಯರಿಗೆ ಅವಕಾಶವನ್ನು ಕಲ್ಪಿಸಲಾಯಿತು. ಹೀಗೆ ವೈಸರಾಯ್ ಅವರ ಕಾರ್ಯನಿರ್ವಾಹಕ ಮಂಡಳಿಯಲ್ಲಿ ಭಾರತೀಯರನ್ನ ನಾಮಕರಣ ಮಾಡಲು ಅಥವಾ ನಾಮಕರಣಗೊಂಡಂತ ಮೊದಲ ಭಾರತೀಯ ಯಾರು ಅಂತಂದ್ರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಯಾವ ಕಾಯ್ದೆಯ ಪ್ರಕಾರ ಅಂದ್ರೆ 1909 ಕಾಯ್ದೆಯ ಪ್ರಕಾರ. ಈ ಕೆಳಗಿನ ಯಾವ ಕಾಯ್ದೆಯ ಪ್ರಕಾರ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಕೇಂದ್ರದಲ್ಲಿ ಲೋಕ ಸೇವಾ ಆಯೋಗ ಸ್ಥಾಪನೆ ಆಯಿತು? ಈ ಕೆಳಗಿನ ಯಾವ ಕಾಯ್ದೆಯ ಪ್ರಕಾರ ಕೇಂದ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವುದು ಕೇಂದ್ರ ಲೋಕ ಸೇವಾ ಆಯೋಗ ಸ್ಥಾಪನೆ ಆಯಿತು ಅಂತ ಕೇಳಿದಾಗ ಸರಿಯಾದಂತ ಉತ್ತರ 1919 ನೋಡಿ. 1919 ಕಾಯ್ದೆ ಇದೆಯಲ್ಲ, ಈ 1919 ಕಾಯ್ದೆಯನ್ನ ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಕರಿತೀವಿ. ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆಯ ಪ್ರಕಾರ ಕೇಂದ್ರದಲ್ಲಿ ಲೋಕ ಸೇವಾ ಆಯೋಗ ಸ್ಥಾಪನೆಗೆ ಅವಕಾಶ ಕೊಡುತ್ತೆ. ಆ ಕೇಂದ್ರ ಲೋಕ ಸೇವಾ ಆಯೋಗ ಸ್ಥಾಪನೆ ಮಾಡುವಂತ ಉದ್ದೇಶಕ್ಕಾಗಿ ಒಂದು ಕಮಿಷನ್ ನೇಮಕ ಮಾಡಲಾಗ್ತದೆ, ಲಾರ್ಡ್ ಲೀ ಕಮಿಷನ್ ಅಂತೇಳಿ. 1924 ಅಲ್ಲ, ಸಂಯುಕ್ತ ಲೋಕ ಸೇವಾ ಆಯೋಗ ಅಂದ್ರೆ 1935, ಕನ್ಫ್ಯೂಸ್ ಮಾಡ್ಕೊಳ್ಕೋಬೇಡಿ. 1935ರಲ್ಲಿ ಸಂಯುಕ್ತ ಲೋಕ ಸೇವಾ ಆಯೋಗ. ಸಂಯುಕ್ತ ಲೋಕ ಸೇವಾ ಆಯೋಗ ಅಂತಂದ್ರೆ ಕೇಂದ್ರದಲ್ಲಿ ಲೋಕ ಸೇವಾ ಆಯೋಗ, ರಾಜ್ಯದಲ್ಲಿ ರಾಜ್ಯ ಲೋಕ ಸೇವಾ ಆಯೋಗ. ಇವತ್ತೇನು ನಾವು KPSC ಅಂತ ಕರಿತೀವಲ್ಲ, UPSC ಅಂತ ಕರಿತೀವಲ್ಲ, ಆ UPSC ಮತ್ತು KPSC ಸ್ಥಾಪನೆ ಆಗಿದ್ದ ಯಾವಾಗ ಅಂದ್ರೆ 1935. ಆದರೆ ಕೇವಲ ಕೇಂದ್ರ ಲೋಕ ಸೇವಾ ಆಯೋಗ ಸ್ಥಾಪನೆ ಆಗಿದ್ದ ಯಾವ ಕಾಯ್ದೆ ಪ್ರಕಾರ ಅಂತಂದ್ರೆ 1919 ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ಪ್ರಕಾರ ಸ್ಥಾಪನೆ ಆಯಿತು. ಭಾರತ ಸರ್ಕಾರ ಕಾಯ್ದೆ. ಭಾರತ ಸರ್ಕಾರ ಕಾಯ್ದೆ ಯಾವುದು? 1919 ಕಾಯ್ದೆ.
ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಅಂತ ಕರಿತೀವಿ. ಈ 1919 ಭಾರತ ಸರ್ಕಾರ ಕಾಯ್ದೆ. ಇದಕ್ಕಿರುವಂತ ಇನ್ನೊಂದು ಹೆಸರೇನು ಅಂತಂದ್ರೆ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಕರಿತೀವಿ. ಯಾಕೆ ಇದನ್ನ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಕರಿತೀವಿ ಅಂತಂದ್ರೆ, ಆಗಿನ ವೈಸರಾಯ ಅಂದಿನ ವೈಸರಾಯ ಯಾರಿದ್ರು ಅಂತಂದ್ರೆ ಚೆಮ್ಸ್ಫರ್ಡ್ ಅನ್ನುವಂತ ವ್ಯಕ್ತಿ. ಚೆಮ್ಸ್ಫರ್ಡ್ ಅನ್ನುವಂತ ವೈಸರಾಯ ಇದ್ದ. ಕಾರ್ಯದರ್ಶಿ ಯಾರು ಅಂತಂದ್ರೆ ಮಾಂಟಿಗೋ. ಕಾರ್ಯದರ್ಶಿ ಎಡ್ವಿನ್ ಮಾಂಟಿಗೋ. ಹೌದು, 1919 ಬ್ರಿಟಿಷ್ ಸರ್ಕಾರ ಭಾರತ ದೇಶದಲ್ಲಿ ಕೆಲವೊಂದು ಸುಧಾರಣೆಯನ್ನು ಮಾಡುವಂತ ಉದ್ದೇಶಕ್ಕಾಗಿ, ಕೆಲವೊಂದು ರಾಜಕೀಯ ಸುಧಾರಣೆಯನ್ನು ಮಾಡುವಂತ ಉದ್ದೇಶಕ್ಕಾಗಿ 1919 ಭಾರತ ದೇಶದ ಇತಿಹಾಸದಲ್ಲಿ ಕೆಲವೊಂದು ಘಟನೆಗಳು ಎಂತ ಘಟನೆಗಳಿದ್ದು ಅಂತಂದ್ರೆ ಕರಾಳವಾಗಿರುವಂತ ಘಟನೆಗಳಿದ್ದು. ಅದೇ ಸಮಯದಲ್ಲಿ 1919 ಭಾರತದ ಸ್ವತಂತ್ರ ಹೋರಾಟವನ್ನ ಹತ್ತಿಕ್ಕುವ ಸಲುವಾಗಿ, ಭಾರತದ ರಾಷ್ಟ್ರೀಯ ಹೋರಾಟವನ್ನ ದಮನ ಮಾಡುವ ಸಲುವಾಗಿ ಸಿಡ್ನಿ ರೌಲತ್ ಅನ್ನುವಂತ ವ್ಯಕ್ತಿಯ ನೇತೃತ್ವದಲ್ಲಿ ರೌಲತ್ ಕಾಯ್ದೆ ಜಾರಿಗೆ ಬರ್ತದೆ. ಆ ರೌಲತ್ ಕಾಯ್ದೆಯನ್ನ ಭಾರತೀಯರು ಕಪ್ಪು ಕಾಯ್ದೆ ಅಂತೇಳಿ ವಿರೋಧ ಮಾಡ್ತಾರೆ. ಯಾಕೆ ಅಂತಂದ್ರೆ ರೌಲತ್ ಕಾಯ್ದೆ ಪ್ರಕಾರ ಭಾರತ ದೇಶದಲ್ಲಿ ವಿಚಾರಣೆ ಇಲ್ಲದೆ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಯನ್ನು ಕಂಡ್ರೆ ವಿಚಾರಣೆ ಇಲ್ಲದೆ 2 ವರ್ಷಗಳ ಕಾಲ ಬಂಧನದಲ್ಲಿ ಇಡಬೇಕಾಗಿತ್ತು. ಅವರ ಆಸ್ತಿ ಪಾಸ್ತಿಗಳನ್ನು ಕಸಿದುಕೊಳ್ಳುವುದು, ಗುಂಪು ಗುಂಪಾಗಿ ತಿರುಗಾಡಬಾರದು, ಸಭೆ ಸಮಾರಂಭಗಳನ್ನು ಮಾಡಬಾರದು, ಪತ್ರಿಕೆಗಳನ್ನು ಬರೀಬಾರದು, ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಬಾರದು, ಪತ್ರಿಕೆಗಳಿಗೆ ನಿಷೇಧವನ್ನು ಹೇರಲಾಗಿತ್ತು. ಈ ತರ ನಮ್ಮ ಭಾರತ ದೇಶದಲ್ಲಿ ದೇಶದ ಪ್ರತಿಯೊಂದು ಮೂಲೆ ಮೂಲೆಗಳಲ್ಲಿ ಒಂಥರ ಕರ್ಫ್ಯೂ ಜಾರಿಗೆ ತಂದಂಗೆ ಮಾಡಿದ್ರು ಅವರು, ಯಾರು ಬ್ರಿಟಿಷರು. ರೌಲತ್ ಕಾಯ್ದೆ ವಿರುದ್ಧ ಪಂಜಾಬಿನ ಅಮೃತ್ಸರದಲ್ಲಿ ಅಥವಾ ಪಂಜಾಬಿನಲ್ಲಿ ಬೈಸಾಖಿ ಉತ್ಸವ ನಿಮಿತ್ತವಾಗಿ ಅಲ್ಲಿ ಸಿಖ್ಖರು ಬೈಸಾಖಿ ಉತ್ಸವನ ಆಚರಣೆ ಮಾಡುವಂತ ಸಮಯದಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ಅವರು ಸಂಭ್ರಮದಿಂದ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಬ್ರಿಟಿಷ್ ಸರ್ಕಾರ ಅದನ್ನು ವಿರೋಧ ಮಾಡ್ತದ. ಆಗ ಆ ಒಂದು ಪಂಜಾಬಿನ ಬೈಸಾಖಿ ಉತ್ಸವದ ಮುಖಂಡರಾಗಿರುವಂತ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು ಅನ್ನುವಂತ ವ್ಯಕ್ತಿಗಳನ್ನ ಬಂಧಿಸಲಾಗ್ತದ. ಅದನ್ನ ವಿರೋಧ ಮಾಡಿ ಪಂಜಾಬಿನ ಅಮೃತ್ಸರ್ ಎಂಬ ಸ್ಥಳದಲ್ಲಿ ಪ್ರತಿಭಟನೆ ಮಾಡಲಾಗ್ತದ. ಆ ಪ್ರತಿಭಟನೆಗೆ ನುಗ್ಗಿ 379 ಜನರನ್ನು ಕೊಂದ ಘಟನೆ ನಾವು ಮರೆಯಕ್ ಸಾಧ್ಯ ಇಲ್ಲ. ಅದನ್ನ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಕರಿತೀವಿ. ಆ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ವಿರೋಧಿಸಿ ಮಹಾತ್ಮ ಗಾಂಧೀಜಿಯವರು ತಮಗೆ ಕೊಟ್ಟಿರ್ತಕ್ಕಂಥ ಕೈಸರಿ ಹಿಂದ್ ಅನ್ನುವಂತ ಪ್ರಶಸ್ತಿಯನ್ನು ವಾಪಸ್ ಕೊಡ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಕೊಟ್ಟಂತ ನೈಟ್ಹುಡ್ ಅನ್ನುವಂತ ಪ್ರಶಸ್ತಿಯನ್ನು ವಾಪಸ್ ಕೊಡ್ತಾರೆ. ಸಿ ಶಂಕರ್ ನಾಯರ್ ಅವರು ಭಾರತೀಯ ವೈಸರಾಯ ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯರಾಗಿದ್ದರು, ಅದಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದ್ರು. ಹಂಟರ್ ಆಯೋಗ ನೇಮಕ ಮಾಡ್ತಾರೆ. ಆ ಆಯೋಗ ಅವರ ಪ್ರಕಾರ ರಿಪೋರ್ಟ್ ಕೊಡ್ತದೆ. ಇದನ್ನ ವೈಟ್ ವಾಷಿಂಗ್ ಬಿಲ್ ಅಂತ ಹೇಳಿ ಅಬ್ಬಾಸ್ ಅಬ್ಜಿ ಅವರು ಕರೀತಾರೆ. ಈ ಎಲ್ಲ ಘಟನೆಗಳು ಯಾವ ಸಂದರ್ಭದಲ್ಲಿ ಅಂತಂದ್ರೆ 1919 ಘಟನೆಯಲ್ಲಿ 1919 ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ವಾತಾವರಣ ಈ ತರದ ವಾತಾವರಣ ಸೃಷ್ಟಿಯಾಗಿತ್ತು. ಅಂತ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಏನ್ ಮಾಡಿತ್ತು ಅಂತಂದ್ರೆ ಈ ವೈಸರಾಯ ಚೆಮ್ಸ್ಫರ್ಡ್ ಅನ್ನುವಂತ ವೈಸರಾಯ ಎಡ್ವಿನ್ ಮಾಂಟಿಗೋ ಎಂಬ ಕಾರ್ಯದರ್ಶಿಯ ನೇತೃತ್ವದಲ್ಲಿ ಭಾರತ ದೇಶಕ್ಕೆ ಒಂದು ಕಾಯ್ದೆ ಜಾರಿಗೆ ಬರ್ತದೆ. ಯಾವ ಕಾಯ್ದೆ ಅಂತಂದ್ರೆ ಅದು ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ಜಾರಿಗೆ ಬಂತು. ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂದ್ರು ಒಂದೇ, ಇದನ್ನ ಭಾರತ ಸರ್ಕಾರ ಕಾಯ್ದೆ ಅಂತ ಕರೀತಾರೆ. ಆ ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆಯ ಪ್ರಮುಖವಾಗಿರುವಂತ ಕೆಲಸಗಳೇನಾಗಿದ್ದು ಅಂತಂದ್ರೆ, ಪ್ರಥಮ ಬಾರಿಗೆ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ಜಾರಿಗೆ ತಂತು ಅಂತ. ಇದು ಬಹಳ ಸಲ ರಿಪೀಟ್ ಆಗಿರುವಂತ ಪ್ರಶ್ನೆ. ಪ್ರಥಮ ಬಾರಿ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗವನ್ನ ರಚನೆಗೆ ಅವಕಾಶ ಮಾಡಿಕೊಡಲಾಯಿತು. ಶಾಸಕಾಂಗದ ರಚನೆಗೆ
ಅವಕಾಶವನ್ನು ಮಾಡಿಕೊಡಲಾಯಿತು ಅಂತ. ಪ್ರಥಮ ಬಾರಿಗೆ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ಮಾಡಿಕೊಳ್ಳಲಾಯಿತು. ಅಲ್ಲಿ 2 ಪ್ರಮುಖವಾಗಿರುವಂತ ಮನೆಗಳ ಸೃಷ್ಟಿಯಾಗ್ತವೆ. ಆ 2 ಮನೆಗಳು ಯಾವಂತಂದ್ರೆ ಶಾಸಕಾಂಗದ ಕೆಳಮನೆ, ಇನ್ನೊಂದು ಶಾಸಕಾಂಗದ ಮೇಲ್ಮನೆ. ಶಾಸಕಾಂಗದ ಕೆಳಮನೆ ಮತ್ತು ಶಾಸಕಾಂಗದ ಮೇಲ್ಮನೆ. ಪ್ರಥಮ ಬಾರಿಗೆ ಕೇಂದ್ರದಲ್ಲಿ ದ್ವಿಸದನ ಅಂತಂದ್ರು ಒಂದೇ, ಬೈಕೆಮರಲ್ ಅಂತ ನೀವು ಸಾಕಷ್ಟು ಬಾರಿ ನೆನಪಿದೆಯಾ? ಬೈಕೆಮರಲ್ ಅಂತ ಕೇಳಿ ನೋಡಿ ನಿಮ್ ಕ್ವಶನ್. ಬೈಕೆಮರಲ್ ಅಂತಂದ್ರು ಒಂದೇ, ದ್ವಿಸದನ ಅಂತಂದ್ರು ಒಂದೇ, ಶಾಸಕಾಂಗ ಅಂತಂದ್ರು ಒಂದೇ. ಶಾಸಕಾಂಗದ ಕೆಳಮನೆ ಮತ್ತು ಮೇಲ್ಮನೆಗಳು ರಚನೆಯಾಗಿದ್ದು ಯಾವ ಕಾಯ್ದೆ ಪ್ರಕಾರ ಅಂತಂದ್ರೆ 1919ರ ಭಾರತದ ಸರ್ಕಾರ ಕಾಯ್ದೆ. ಈ 1919ರ ಭಾರತ ಸರ್ಕಾರ ಕಾಯ್ದೆಯನ್ನ ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಹೇಳಿ ಕರೀತೀವಿ. ಇದೇ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ 2 ಪಟ್ಟಿಗಳನ್ನ ರಚನೆ ಮಾಡಲಾಗ್ತದೆ. ಒಂದು ಕೇಂದ್ರೀಯ ಪಟ್ಟಿ, ಇನ್ನೊಂದು ಪ್ರಾಂತೀಯ ಪಟ್ಟಿ ಅಂತ. ಕೇಂದ್ರ ಪಟ್ಟಿ ಮತ್ತು ಪ್ರಾಂತೀಯ ಪಟ್ಟಿ ಅಂದ್ರೆ ಅಧಿಕಾರದ ವಿಭಜನೆಗಾಗಿ ಅಧಿಕಾರವನ್ನು ನಿರ್ವಹಿಸಿಕೊಂಡು ಹೋಗುವ ಸಲುವಾಗಿ 2 ಪಟ್ಟಿಗಳನ್ನು ಜಾರಿಗೆ ತರಲಾಗ್ತದೆ. ಒಂದು ಕೇಂದ್ರ ಪಟ್ಟಿ, ಇನ್ನೊಂದು ಪ್ರಾಂತೀಯ ಪಟ್ಟಿ. ಕೇಂದ್ರ ಪಟ್ಟಿ ಮತ್ತು ಪ್ರಾಂತೀಯ ಪಟ್ಟಿ. ನಾಳೆ ಕ್ವಶನ್ ಕೇಳ್ತಾರೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಪ್ರಾಂತೀಯ ಪಟ್ಟಿಯನ್ನ ಅಥವಾ ಕೇಂದ್ರ ಪಟ್ಟಿ, ಪ್ರಾಂತೀಯ ಪಟ್ಟಿ, ಸಮವರ್ತಿ ಪಟ್ಟಿಗಳು ಜಾರಿಗೆ ಬಂದಿದ್ದು ಯಾವ ಕಾಯ್ದೆ ಪ್ರಕಾರ ಅಂತ ಕೇಳಿದಾಗ ಯಾವ ಕಾಯ್ದೆ? ಶಬಾಷ್, 1935ರ ಕಾಯ್ದೆ. 1935ರ ಕಾಯ್ದೆಯ ಪ್ರಕಾರ 3 ಪಟ್ಟಿಗಳು ಜಾರಿಗೆ ಬರ್ತವೆ. ಕೇಂದ್ರದಲ್ಲಿ ಕೇಂದ್ರ ಪಟ್ಟಿ, ರಾಜ್ಯದಲ್ಲಿ ಪ್ರಾಂತೀಯ ಪಟ್ಟಿ ಅಥವಾ ರಾಜ್ಯ ಪಟ್ಟಿ. ಅವೆರಡರ ಮಧ್ಯದಲ್ಲಿ ಇರತಕ್ಕಂಥ ಪಟ್ಟಿಗಳನ್ನ ಸಮವರ್ತಿ ಪಟ್ಟಿ ಅಂತ ಹೇಳಿ ಕರಿತೀವಿ. ಆದರೆ 1919ರ ಕಾಯ್ದೆಯ ಪ್ರಕಾರ ಕೇವಲ 2 ಪಟ್ಟಿಗಳು ಜಾರಿಗೆ ಬರ್ತವೆ. ಒಂದು ಕೇಂದ್ರದಲ್ಲಿ ಕೇಂದ್ರ ಪಟ್ಟಿ, ಇನ್ನೊಂದು ರಾಜ್ಯದಲ್ಲಿ ಪ್ರಾಂತೀಯ ಪಟ್ಟಿ ಅಂತ ನೋಡಿ. 1919ರ ಕಾಯ್ದೆಯ ಪ್ರಕಾರ ಪ್ರಥಮ ಬಾರಿಗೆ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ಮಾಡಿಕೊಳ್ಳಲಾಗ್ತದೆ. 2ನೇ ಪಾಯಿಂಟ್, ಕೇಂದ್ರ ಪಟ್ಟಿ ಮತ್ತು ಪ್ರಾಂತೀಯ ಪಟ್ಟಿ ಅಂತ ಹೇಳಿ ಕೆಲವೊಂದು ಕೇಂದ್ರಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ಡಿವೈಡ್ ಮಾಡಲಾಗ್ತದೆ. ನಂಬರ್ 3, 1919ರ ಕಾಯ್ದೆ ಇನ್ನೊಂದು ಪ್ರಮುಖವಾಗಿರುವಂತಹ ಅಂಶ ಏನು ಅಂತಂದ್ರೆ, ಲಾರ್ಡ್ ಮಿಂಟೋ ಅನ್ನುವಂತ ವ್ಯಕ್ತಿ ಕೇವಲ ಮುಸಲ್ಮಾನರಿಗೆ ಮಾತ್ರ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗೆ ಅವಕಾಶ ಕೊಟ್ರೆ, ಈ ಪುಣ್ಯಾತ್ಮ ಏನ್ ಮಾಡಿದ ಅಂತಂದ್ರೆ ಎಲ್ಲರಿಗೂ ಅವಕಾಶ ಕೊಟ್ಟ. ಅಂದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಸಿಖ್ಖರಿಗೆ ಅವಕಾಶ ಕೊಟ್ಟ. ಸಿಖ್ಖರು, ಯುರೋಪಿಯನ್ನರು, ಆಂಗ್ಲೋ ಇಂಡಿಯನ್ ಮತ್ತೆ ಭಾರತೀಯ ಕ್ರಿಶ್ಚಿಯನ್ನರು, ನಮ್ಮ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತ ಅಂತ ಏನು ಗುರುತಿಸಿಕೊಂಡಿದ್ರಲ್ಲ ಆ ಸಮಯದಲ್ಲಿ ಅಲ್ಪಸಂಖ್ಯಾತ ಅಂತೇಳಿ ಗುರುತಿಸಿಕೊಂಡಿರ್ತಕ್ಕಂಥ ಮುಸ್ಲಿಮರಿಗೆ ಈಗಾಗಲೇ 1909ರ ಕಾಯ್ದೆ ಪ್ರಕಾರ ಅವಕಾಶವನ್ನು ಕೊಟ್ಟಿದ್ರು. 1919ರ ಕಾಯ್ದೆ ಪ್ರಕಾರ ಸಿಖ್ಖರಿಗೆ ಆಗಿರಬಹುದು, ಯುರೋಪಿಯನ್ನರಿಗೆ ಆಗಿರಬಹುದು, ಆಂಗ್ಲೋ ಇಂಡಿಯನ್ ಆಗಿರಬಹುದು, ಭಾರತೀಯ ಕ್ರಿಶ್ಚಿಯನ್ನರಿಗೆ ಏನ್ ಮಾಡಿದ್ರು ಅಂತಂದ್ರೆ ಈ ಪ್ರತ್ಯೇಕವಾಗಿರುವಂತ ಚುನಾವಣಾ ಮತಗಟ್ಟೆಗೆ ಅವಕಾಶವನ್ನು ಕೊಟ್ಟರು. ಆ ಪುಣ್ಯಾತ್ಮ ಒಬ್ಬರಿಗೆ ಅವಕಾಶ ಕೊಟ್ರೆ, ಈ ಪುಣ್ಯಾತ್ಮ ಏನ್ ಮಾಡಿದೆ ಎಲ್ಲರಿಗೂ ಅವಕಾಶ ಕೊಟ್ಟ. ಅವ್ರ ಉದ್ದೇಶ ಏನು ಅಂತಂದ್ರೆ ಸಮಾಜಗಳನ್ನ ಅಭಿವೃದ್ಧಿ ಮಾಡುವ ಉದ್ದೇಶ ಆಗಿರ್ಲಿಲ್ಲ. ಭಾರತ ದೇಶವನ್ನ ಹೆಂಗಾರ ಮಾಡಿ ಹೊಡಿಬೇಕು, ಭಾರತ ರಾಷ್ಟ್ರವನ್ನು ಒಡೆದು ಹಾಕ್ಬೇಕು, ಇವರು ನಮ್ಮ ವಿರುದ್ಧ ಪ್ರತಿಭಟನೆಗಳನ್ನ ಮಾಡಬಾರದು, ನಮ್ಮ ವಿರುದ್ಧ ಹೋರಾಟವನ್ನು ಮಾಡಬಾರದು ಅನ್ನುವಂತ ಉದ್ದೇಶಕ್ಕಾಗಿ ಅವರು ಇಂಥ ಕಾಯ್ದೆ ಕಾನೂನುಗಳನ್ನ ಜಾರಿಗೆ ತಂದ್ರೆ ಹೊರತು ಭಾರತವನ್ನು ಉದ್ಧಾರ ಮಾಡಬೇಕು, ದೇಶವನ್ನು ಉದ್ಧಾರ ಮಾಡಬೇಕು ಅಂತೇಳಿ ಅವರು ಯಾವುದೇ ಪ್ರಯತ್ನವನ್ನು ಮಾಡಲಿಲ್ಲ ಅನ್ನುವಂಥದ್ದು ನೋವಿನ ಸಂಗತಿ. ನೋಡಿ, ಸಿಖ್ಖರು, ಯುರೋಪಿಯನ್ನರು, ಆಂಗ್ಲೋ ಇಂಡಿಯನ್ನರು, ಭಾರತೀಯ ಕ್ರಿಶ್ಚಿಯನ್ನರ್ ಅಂದ್ರೆ ಯಾರು? ಅವ್ರು ಏನು ಕ್ರೈಸ್ತ ಮಸನರಿಗಳು ಭಾರತ ದೇಶಕ್ಕೆ ಬಂದಿದ್ರಲ್ಲ,
ಆ ಕ್ರೈಸ್ತ ಮಸನರಿಗಳು ಭಾರತದಲ್ಲಿ ಬಂದು ಭಾರತದ ಕೆಲವು ಸಮುದಾಯಗಳಿಗೆ ಆಶಾಮಿಷಗಳನ್ನ ಒಡ್ಡಿ ನೀವು ನಮ್ ಧರ್ಮಕ್ಕೆ ಬಂದರೆ ನಿಮ್ಗೆ ಒಳ್ಳೇದಾಗ್ತದೆ ಅಂತೇಳಿ ಭಾರತದ ಎಷ್ಟೋ ಅಮಾಯಕ ವ್ಯಕ್ತಿಗಳನ್ನ ಮತಾಂತರ ಮಾಡಿದಂತ ವ್ಯಕ್ತಿಗಳನ್ನ ಭಾರತೀಯ ಕ್ರಿಶ್ಚಿಯನ್ನರು ಅಂತ ಕರಿತೀವಿ. ಅವರೆಲ್ಲ ಆ ಸಮಯದಲ್ಲಿ ಪ್ರತ್ಯೇಕವಾಗಿರುವಂತ ಚುನಾವಣಾ ಮತಗಟ್ಟೆಗೆ ಸೆಲೆಕ್ಟ್ ಆಗಿರತಕ್ಕಂಥ ವ್ಯಕ್ತಿಗಳು. ಯಾವ ಕಾಯ್ದೆ ಪ್ರಕಾರ ಅಂದ್ರೆ ಅದು 1919 ಭಾರತ ಸರ್ಕಾರ ಕಾಯ್ದೆ ಪ್ರಕಾರ. ನೋಡಿ, 1919 ಭಾರತ ಸರ್ಕಾರ ಕಾಯ್ದೆಯನ್ನ ಪಾಯಿಂಟ್ ನಂಬರ್ 1 ಇದನ್ನ ಮಾಂಟಿಗೋ ಚೆಮ್ಸ್ಬರ್ಡ್ ಕಾಯ್ದೆ ಅಂತ ಕರೀತಾರೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ಕಾಯ್ದೆಯಲ್ಲಿ ದ್ವಿಸದನ ಅಥವಾ ಬೈಕ್ಯಾಮರಲ್ ಜಾರಿಗೆ ಬಂತು. ಪಾಯಿಂಟ್ ನಂಬರ್ 3, ಕೇಂದ್ರ ಮತ್ತು ಪ್ರಾಂತೀಯ ಪಟ್ಟಿಗಳಂತೇಳಿ ವಿಭಾಗ ಮಾಡಲಾಯಿತು. ಪಾಯಿಂಟ್ ನಂಬರ್ 3, ಸಿಖ್ಖರು, ಯುರೋಪಿಯನ್ನರು, ಆಂಗ್ಲೋ ಇಂಡಿಯನ್ನರು, ಭಾರತೀಯ ಕ್ರಿಶ್ಚಿಯನ್ನರಿಗೆ ಏನು ಪ್ರತ್ಯೇಕವಾಗಿರುವಂತ ಚುನಾವಣಾ ಮತಗಟ್ಟೆಗೆ ಅವಕಾಶವನ್ನು ಕಲ್ಪಿಸಲಾಯಿತು. ಮತ್ತೆ ಬ್ರಿಟನ್ ನಲ್ಲಿ ಭಾರತದ ಹೈ ಕಮಿಷನ್ ಹುದ್ದೆಯನ್ನು ಸೃಷ್ಟಿ ಮಾಡಲಾಗ್ತದೆ. ಬ್ರಿಟನ್ ದೇಶದಲ್ಲಿ ಭಾರತದ ಹೈ ಕಮಿಷನ್ ಅಂದ್ರೆ ಭಾರತ ದೇಶದ ವಿಚಾರಗಳನ್ನ, ಭಾರತ ದೇಶದ ಸಂಗತಿಗಳನ್ನ, ಭಾರತೀಯರ ನೋವು ನಲಿವುಗಳನ್ನ ಇಂಗ್ಲೆಂಡಿನ ಪಾರ್ಲಿಮೆಂಟ್ ದಲ್ಲಿ ಪ್ರತಿಭಟನೆ ಮಾಡಲು ಅಥವಾ ಅಲ್ಲಿ ಹೇಳಿಕೊಡಲು ಒಂದು ಹುದ್ದೆ ಸೃಷ್ಟಿ ಆಗಬೇಕು ಅನ್ನುವಂಥದ್ದು 1919 ಕಾಯ್ದೆ ಪ್ರಕಾರ ಜಾರಿಗೆ ಬಂತು. ಇನ್ನು ಸಾರ್ವಜನಿಕ ಹುದ್ದೆಗಳಿಗೆ ದಕ್ಷರನ್ನ ನೇಮಕ ಮಾಡಬೇಕು, ಸೂಕ್ತ ವ್ಯಕ್ತಿಗಳನ್ನ ನೇಮಕ ಮಾಡಬೇಕು. ಆ ದಕ್ಷ ವ್ಯಕ್ತಿಗಳನ್ನ, ಸೂಕ್ತ ವ್ಯಕ್ತಿಗಳನ್ನ, ಆಹಾರ ಹೊಂದಿದಂತ ವ್ಯಕ್ತಿಗಳನ್ನ, ಕ್ರಿಯಾಶೀಲ ವ್ಯಕ್ತಿಗಳನ್ನ, ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅನ್ನುವಂಥ ಉದ್ದೇಶ. ಯಾಕಂದ್ರೆ ಒಂದು ಸಮಾಜದ ಆಡಳಿತ ಮಾಡಬೇಕಾದ್ರೆ ಕ್ರಿಯಾಶೀಲತೆ ಇರಬೇಕು, ದಕ್ಷತೆ ಇರಬೇಕು, ಪ್ರಾಮಾಣಿಕ ಇರಬೇಕು, ಸೃಜನಶೀಲತೆ ಇರಬೇಕು, ಜಾಣಮೆ ಇರಬೇಕು. ಅಂತ ವ್ಯಕ್ತಿಗಳನ್ನ ನೇಮಕ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಒಂದು ಆಯೋಗ ನೇಮಕ ಮಾಡಲಾಗ್ತದೆ. ಆ ಆಯೋಗದ ಹೆಸರು ಏನು ಅಂತಂದ್ರೆ 1924ರಲ್ಲಿ 1924ರಲ್ಲಿ ಲಾರ್ಡ್ ಲೀ ಕಮಿಷನ್ ಅಂತ ಹೇಳಿ ಕರಿತೀವಿ. ಲಾರ್ಡ್ ಲೀ ಕಮಿಷನ್. ಲಾರ್ಡ್ ಲೀ ಕಮಿಷನ್. ಲಾರ್ಡ್ ಲೀ ಕಮಿಷನ್ ಏನ್ ಮಾಡಿತು ಅಂತಂದ್ರೆ ಕೇಂದ್ರ ಲೋಕ ಸೇವಾ ಆಯೋಗದ ಸ್ಥಾಪನೆ ಆಯಿತು. ಕೇಂದ್ರ ಲೋಕ ಸೇವಾ ಆಯೋಗ, ಲೋಕ ಸೇವಾ ಆಯೋಗದ ಸ್ಥಾಪನೆ. ಕೇಂದ್ರ ಲೋಕ ಸೇವಾ ಆಯೋಗ ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದ್ರೆ 1924ರಲ್ಲಿ. ಯಾವ ಕಮಿಷನ್ ಪ್ರಕಾರ ಸ್ಥಾಪನೆ ಆಯ್ತು ಅಂತ ಕೇಳಿದಾಗ ಲಾರ್ಡ್ ಲೀ ಕಮಿಷನ್ ಪ್ರಕಾರ ಸ್ಥಾಪನೆ ಆಯಿತು. ಲಾರ್ಡ್ ಲೀ ಕಮಿಷನ್. ಸಂಯುಕ್ತ ಲೋಕ ಸೇವಾ ಆಯೋಗ ಅಂದ್ರೆ 1935. ಸಂಯುಕ್ತ ಲೋಕ ಸೇವಾ ಆಯೋಗ ಸ್ಥಾಪನೆ ಆಗಿದ್ದು 1935. ಅಂದ್ರೆ ಕೇಂದ್ರದಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ, ರಾಜ್ಯದಲ್ಲಿ ರಾಜ್ಯ ಲೋಕ ಸೇವಾ ಆಯೋಗ. ಹಾಗೆ ಕೇಂದ್ರ ಲೋಕ ಸೇವಾ ಆಯೋಗ ಸ್ಥಾಪನೆ ಮಾಡುವಂತ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ ಆಗಿನ ಸಮಯದಲ್ಲಿ ನೇಮಕ ಮಾಡಿದ ಆಯೋಗ ಯಾವುದಂತ ಕೇಳಿದಾಗ ಲಾರ್ಡ್ ಲೀ ಕಮಿಷನ್ ನೇಮಕ ಮಾಡ್ತದೆ. ಆ ಲಾರ್ಡ್ ಲೀ ಕಮಿಷನ್ ಪ್ರಕಾರ ಯಾವ ವರ್ಷ ಕೇಂದ್ರ ಲೋಕ ಸೇವಾ ಆಯೋಗ ಸ್ಥಾಪನೆ ಐತಂದ್ರೆ 1926ರಲ್ಲಿ ಸ್ಥಾಪನೆ ಆಯ್ತು. 1926 ಅಕ್ಟೋಬರ್ 1ರಂದು 1926 ಅಕ್ಟೋಬರ್ 1ರಂದು ಸ್ಥಾಪನೆ ಆಗ್ತದೆ. ಹಾಗಾದ್ರೆ ಅದರ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಹೇಳ್ತಾರೆ? ಅದರ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದವರು ಅದರ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರಂದ್ರೆ ಸರ್ ರಾಸ್ ಬಾರ್ಕರ್ ಅನ್ನುವಂತ ವ್ಯಕ್ತಿ. ಸರ್ ರಾಸ್ ಬಾರ್ಕರ್. ಸರ್ ರಾಸ್ ಬಾರ್ಕರ್ ಅನ್ನುವಂತ ವ್ಯಕ್ತಿ ಅದರ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅಂದ್ರೆ ಕೇಂದ್ರ ಲೋಕ ಸೇವಾ ಆಯೋಗದ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರಂದ್ರ ಸರ್ ರಾಸ್ ಬಾರ್ಕರ್ ಅನ್ನುವಂತ ವ್ಯಕ್ತಿ ಸೆಲೆಕ್ಟ್ ಆದರು. ಯಾರು ಹೇಳ್ತಾರೆ? 1919ರ ಮುಗಿತು. ಇಷ್ಟೇ ಇದು 1919ರ ಮಾಂಟಿಗೋ ಚೆಮ್ಸ್ಬರ್ಡ್ ಕಾಯ್ದೆ. ಈ ಕಾಯ್ದೆಯ ಪ್ರಮುಖವಾದಂತ ವಿಚಾರಗಳು, ಪ್ರಮುಖವಾದಂತ ಅಂಶಗಳು. ಹಾ ಹೇಳು. ಬಂದ್ ಮಾಡು. ಹಲೋ,
ಹಲೋ ಸರ್ ನಮಸ್ಕಾರ. ನಮಸ್ತೆ ಹೇಳಿ ಸರ್ 1919 ಕಾಯ್ದೆ ಭಾರತ ಸರ್ಕಾರ ಕಾಯ್ದೆ ಸರ್. ಇದು ವೈಸರಾಯಿ ಇಲ್ಲಿ ಜೇಮ್ಸ್ ಫಾಲ್ಡ್ ಕಾರ್ಯದರ್ಶಿ ಬಂದ್ಬಿಟ್ಟು ಎಡ್ವರ್ಡ್ ಮೆಂಟೋ. ಕಾರ್ಯ ಪ್ರಥಮ ಕಾರ್ಯ ಏನಪ್ಪಾ ಅಂದ್ರೆ ಇದು ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿ ಹೇಳ್ತಾರೆ ಸರ್. ಇದನ್ನು ಬೈಕೆಮರ್ ಅಂತೀವಿ ಸರ್ ನಮ್ಮ ಭಾಷೆಯಲ್ಲಿ. ಗುಡ್. ಶಾಸಕಾಂಗದ ಕೆಳಮನೆ ಮತ್ತು ಶಾಸಕಾಂಗದ ಮೇಲ್ಮನೆ ಹೇಳ್ತಾರೆ ಸರ್. ಎಸ್. ಇದರ ಪ್ರಕಾರ ನಾವು ಕೇಂದ್ರ ಪಟ್ಟಿ ಮತ್ತು ಪ್ರಾಂತೀಯ ಪಟ್ಟಿ ಅಂತ ಹೇಳ್ತಾರೆ ಜಾರಿಗೆ. ಎಸ್. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ 1935 ಭಾರತ ಸರ್ಕಾರ ಕಾಯ್ದೆಯಿಂದ ಜಾರಿ ಬರ್ತದೆ ಸರ್. ಗುಡ್. ಜೇಮ್ಸ್ ಫಾಲ್ಡ್ ಇವನು ಎಲ್ಲಾ ಧರ್ಮಗಳಿಗೆ ಪ್ರತ್ಯೇಕವಾದ ಮತದಾನ ಸೇರಿಸಿಕೊಟ್ಟರು. ಎಸ್. 1924ರಲ್ಲಿ ಲಾರ್ಡ್ ಲೀ ಕಮಿಷನ್ ಅಂತ ಒಂದು ಜಾರಿಗೆ ಬರ್ತದೆ ಸರ್. ಇದರ ಕೇಂದ್ರ ಲೋಕ ಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟ ಸರ್. ಈ ಆಯೋಗ ಪ್ರಕಾರ ವೆರಿ ಗುಡ್. 1926 ಅಕ್ಟೋಬರ್ 1 ಜಾರಿಗೆ ಬರ್ತದೆ ಸರ್. ಇದರ ಮೂಲ ಅಧ್ಯಕ್ಷ ರಾಜ್ ಬಾರ್ಕರ್ ಸರ್. ಎಸ್, ವೆರಿ ಗುಡ್. ಅವ್ರು ನಿಮ್ದು ಸರ್ ನಮ್ಮ ರೈತರು ಸರ್, ಸ್ವಾಮಿ ವಿವೇಕಾನಂದ. ಓಕೆ ಓಕೆ, ಒಳ್ಳೇದಾಗಲ್ಲ ಒಳ್ಳೇದಾಗಲಿ. ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ನಮ್ಮ ರೈತರಿಗೆ ಬರೀ ಸರ್ ಒಂದು ಬರ್ತೇನ್ರಿ. ಸರ್ ನಮ್ಮ ಎಸ್ಕೆ ಬಂದಿಲ್ಲ ಸರ್. ಕಲಬುರ್ಗಿ ಬರ್ತಾರೆ ಸರ್, ರೈತರಿಗೆ ಬರಲ್ಲ ಸರ್. ಬರ್ತೀನಿ ರಾಯಚೂರ್ಗೂ ಬರ್ತೀನಿ. ಸರ್ ಥ್ಯಾಂಕ್ ಯು ಸರ್. ನೋಡ್ರಿ, ಹೆಚ್ಚಿಗೆ ನೀವು ಬರೀ ಕಲ್ಯಾಣ ಕರ್ನಾಟಕ ಅಂತೇಳಿ ಕಲಬುರಗಿ ಹೊಂಟ್ರಿ, ರಾಯಚೂರ್ಗೆ ಬರ್ತಾ ಇಲ್ಲ, ಕೊಪ್ಪಳಕ್ಕೆ ಬರ್ತಾ ಇಲ್ಲ, ಯಾದಗಿರಿಗೆ ಬರ್ತಾ ಇಲ್ಲ. ಎಸ್, 1935 ಭಾರತ ಸರ್ಕಾರ ಕಾಯ್ದೆ ವೆರಿ ಇಂಪಾರ್ಟೆಂಟ್. ಇದನ್ನ ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಕರಿತೀವಿ. ಭಾರತದ ಸಂವಿಧಾನದ ನೀಲನಕ್ಷೆ. ಭಾರತ ಸಂವಿಧಾನದ ನೀಲನಕ್ಷೆ ಎಂದು ಯಾವ ಕಾಯ್ದೆಯನ್ನು ಕರೀತಾರಂದ್ರೆ 1935 ಭಾರತ ಸರ್ಕಾರ ಕಾಯ್ದೆ. ಈ ಭಾರತ ಸರ್ಕಾರ ಕಾಯ್ದೆಯನ್ನು ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಕರಿತೀವಿ. ಯಾಕಂದ್ರೆ ಭಾರತ ಸಂವಿಧಾನ ರಚನೆ ಆಗಲು ಸರಿಸುಮಾರು 65ಕ್ಕಿಂತ ಹೆಚ್ಚು ಪ್ರತಿಶತ, 65ರಿಂದ 70% ಎಲ್ಲ ಅಂಶಗಳನ್ನ ಯಾವ ಒಂದು ಕಾಯ್ದೆಯಿಂದ ತೆಗೆದುಕೊಳ್ಳಲಾಗಿದೆ ಅಂತಂದ್ರೆ 1935 ಭಾರತ ಸರ್ಕಾರ ಕಾಯ್ದೆ. 1935 ಭಾರತ ಸರ್ಕಾರ ಕಾಯ್ದೆಯಿಂದ 65ಕ್ಕಿಂತ ಹೆಚ್ಚು % ನಾವು ಅಂಶಗಳನ್ನು ಪಡೆದುಕೊಂಡ ಸಲುವಾಗಿ ಇದನ್ನ ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಕರೀತೀವಿ. ಇನ್ನ ಭಾರತ ಸಂವಿಧಾನದ ನೀಲನಕ್ಷೆ ಎನಿಸಿಕೊಂಡಿರ್ತಕ್ಕಂಥ 1935 ಕಾಯ್ದೆಯನ್ನ ಜವಾಹರ್ಲಾಲ್ ನೆಹರು ಅವರು ಏನಂತಾರಂದ್ರೆ ಇದು ಗುಲಾಮಗಿರಿಯ ಸಂಕೇತ, ಗುಲಾಮಗಿರಿಯ ಸನ್ನದು, ಬಲಿಷ್ಠ ಇಂಜಿನ್ ಹೊಂದಿದೆ, ಅದರ ಬೆಕ್ಕಗಳೇ ಇಲ್ಲ. ಬಲಿಷ್ಠವಾಗಿರುವಂತ ಇಂಜಿನ್ ಹೊಂದಿರುವಂತ ವಾಹನ, ಇದಕ್ಕೆ ಬ್ರೆಕ್ ಇಲ್ಲ ಅಂತ ಹೇಳಿದವರು ಯಾರಂದ್ರೆ ಜವಾಹರ್ಲಾಲ್ ನೆಹರು. ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂತ ಗ್ರಂಥದಲ್ಲಿ ಮಾತನ್ನು ಹೇಳ್ತಾರೆ. ಏನು ಅಂತಂದ್ರೆ ಬಲಿಷ್ಠ ಎಂಜಿನ್ ಇದೆ, ಅದರ ಬ್ರೆಕ್ ಇಲ್ಲ ಅಂತ. ಇದು ಹೊಸ ಗುಲಾಮಗಿರಿಯ ಮಹಾಸನ್ನದು ಅಂತ ಕರೀತಾರೆ 1935 ಕಾಯ್ದೆ. ಈ 1935 ಕಾಯ್ದೆಯ ವೈಶಿಷ್ಟ್ಯ, ಇದರಲ್ಲಿ ಎಷ್ಟು ವಿಧಿಗಳಿದ್ದು ಯಾರು ಹೇಳ್ತಾರೆ? ಇದರಲ್ಲಿ 395 ವಿಧಿಗಳಿದ್ದು, 310 ವಿಧಿಗಳಿದ್ದು, 320 ವಿಧಿಗಳಿದ್ದು, 321 ವಿಧಿಗಳಿದ್ದು. ಎಷ್ಟು ವಿಧಿಗಳಿದ್ದು ಇದರಾಗ? ಈ 1935 ಭಾರತ ಸರ್ಕಾರ ಕಾಯ್ದೆಯಲ್ಲಿ ಇದೊಂಥರ ಸಂವಿಧಾನ ಇದ್ದಂತೆ. ಈ ಒಂದು ಕಾಯ್ದೆಯಲ್ಲಿ ಎಷ್ಟು ವಿಧಿಗಳಿದ್ದು ಅಂತಂದ್ರೆ 321 ವಿಧಿಗಳಿದ್ದು. 321 ವಿಧಿಗಳು ನೋಡಿ. 321 ವಿಧಿಗಳನ್ನ ನಾವು ಇಲ್ಲಿ ಕಾಣುತ್ತೀವಿ. 321 ವಿಧಿಗಳು. ಎಷ್ಟು ಅನುಸೂಚಿಗಳಿದ್ದು? 10 ಅನುಸೂಚಿಗಳು. 321 ವಿಧಿಗಳಿದ್ದು, 10 ಅನುಸೂಚಿಗಳಿದ್ದು ಈ ಒಂದು ಕಾಯ್ದೆಯಲ್ಲಿ. 321 ವಿಧಿಗಳು, 10 ಅನುಸೂಚಿಗಳನ್ನು ಒಳಗೊಂಡು ಭಾರತ ಸಂವಿಧಾನಕ್ಕೆ ಏನೇನು ಬೇಕಲ್ಲ ಅವೆಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಕಾಯ್ದೆಯನ್ನೇ 1935 ಭಾರತ ಸರ್ಕಾರ ಕಾಯ್ದೆ ಅಂತೇಳಿ ಗುರುತಿಸ್ತೀವಿ. ಯಾರು ಫಸ್ಟ್ ಟೈಮ್ ಅದನ್ನು ಕೇಳಿದ್ದನವರು? ಮನಾರ್ ಸರ್ ಹೇಳೀನಿ ನೋಡಿ.
ಆ 1935ರ ಕಾಯ್ದೆಯನ್ನ ಈ ಭಾರತ ಸಂವಿಧಾನದ ನೀಲನಕ್ಷೆ ಅಂತ ಕರಿತೀವಿ. ಇದರಲ್ಲಿ ಸರಿಸುಮಾರು 321 ವಿಧಿಗಳು, 10 ಅನುಸೂಚಿಗಳನ್ನು ಒಳಗೊಂಡಿರ್ತಕ್ಕಂತ ಒಂದು ನಿಕಟವಾಗಿರುವಂತ ಒಂದು ಗ್ರಂಥವಾಗಿತ್ತು. ಹಾಗಾದ್ರೆ ಈ 1935ರ ಕಾಯ್ದೆಯಲ್ಲಿ ಅಂತದ್ದು ಏನು ಹೇಳಲಾಗಿತ್ತು? ಈ ಕಾಯ್ದೆ ಪ್ರಕಾರ ಮೊಟ್ಟ ಮೊದಲು ಬಾರಿಗೆ ಸಾರ್ವತ್ರಿಕ ಚುನಾವಣೆಗೆ ಅವಕಾಶ ಕೊಡ್ತು. ಅದನ್ನೇ ನಾವು ಪ್ರಾಂತೀಯ ಚುನಾವಣೆ ಅಂತ ಕರಿತೀವಿ. ಪ್ರಾಂತೀಯ ಚುನಾವಣೆಯಿಂದ ಮುಂದಿನ ದಿನಮಾನಗಳಲ್ಲಿ ಭಾರತ ದೇಶದ ಪ್ರತಿಯೊಂದು ಪ್ರಾಂತ್ಯಗಳಲ್ಲಿ ಆಯಾ ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸ್ವಯಂ ಸರ್ಕಾರ ರಚನೆ ಮಾಡಕ್ ಅವಕಾಶ ಕೊಟ್ಟಂತ ಕಾಯ್ದೆ 1935ರ ಕಾಯ್ದೆ. ಎಷ್ಟು ಮತಕ್ಷೇತ್ರಗಳಲ್ಲಿ ಚುನಾವಣೆ ನಡೀತದಂದ್ರೆ 1937ರಲ್ಲಿ 11 ಮತಕ್ಷೇತ್ರಗಳಲ್ಲಿ ಚುನಾವಣೆ ನಡೀತದೆ. ಆ 11 ಮತಕ್ಷೇತ್ರಗಳಲ್ಲಿ 7 ಕಾಂಗ್ರೆಸ್ ಪಕ್ಷ, 2 ಮುಸ್ಲಿಂ ಲೀಗ, 2 ಬ್ರಿಟಿಷ್ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ. ಆ ಬ್ರಿಟಿಷ್ ಬೆಂಬಲಿತ ಅಭ್ಯರ್ಥಿಗಳು ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರುವಲ್ಲಿ ಯಶಸ್ವಿಯಾದ್ರು. ಇನ್ನು 2 ಮುಸ್ಲಿಂ ಮತಕ್ಷೇತ್ರಗಳು ವಿನ್ ಆಗಿದ್ದು ಯಾವುದು ಅಂತಂದ್ರೆ, ಒಂದು ಪಂಜಾಬ್ ಮತಕ್ಷೇತ್ರ, ಇನ್ನೊಂದು ಬಂಗಾಳ ಮತಕ್ಷೇತ್ರ ಅಂತ. ಈ ಬಂಗಾಳ ಮತ್ತು ಪಂಜಾಬ್ ಮತಕ್ಷೇತ್ರಗಳಲ್ಲಿ ಮುಸ್ಲಿಂ ಲೀಗ್ ಸೆಲೆಕ್ಟ್ ಆಗ್ತದೆ. ಇನ್ನ ಬ್ರಿಟಿಷ್ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲಿಂದ ಸೆಲೆಕ್ಟ್ ಆದ್ರೆ ಅಂತ ನಿಮ್ಗೆ ಬಹಳಷ್ಟು ಕ್ಯೂರಿಯಾಸಿಟಿ ಇರಬಹುದು. ಸರ್, ಆಗಿನ ಕಾಲದಲ್ಲಿ ಬ್ರಿಟಿಷರಿಗೆ ಬೆಂಬಲ ಕೊಡ್ತಿದ್ರ? ಹೌದು, ಬೆಂಬಲ ಕೊಡ್ತಿದ್ರು. ಯಾವ 2 ಕ್ಷೇತ್ರಗಳು ಅಂತಂದ್ರೆ ಆಸಾಂ ಕ್ಷೇತ್ರ, ಇನ್ನೊಂದು ಸಿಂಧ್ ಕ್ಷೇತ್ರ ಅಂತ ಬರ್ತದೆ. ಈ ಆಸಾಂ ಕ್ಷೇತ್ರ ಮತ್ತು ಸಿಂಧ್ ಕ್ಷೇತ್ರಗಳಲ್ಲಿ ಬ್ರಿಟಿಷ್ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆ ಆದ್ರೆ, ಪಂಜಾಬ್ ಮತ್ತು ಬಂಗಾಳ, ಇವತ್ತಿನ ಪಂಜಾಬ್ ಅಂದ್ರೆ ಇವತ್ತಿನ ಪಂಜಾಬ್ ಅಲ್ಲ, ಪಂಜಾಬದ ಬಹುತೇಕ ಭಾಗ ಪಾಕಿಸ್ತಾನದಲ್ಲಿದೆ, ಬಹುತೇಕ ಅಲ್ಲಿ ಮುಸಲ್ಮಾನರಿದ್ದಾರೆ. ಬಂಗಾಳ ಅಂದ್ರೆ ಇವತ್ತಿನ ಬಂಗಾಳ, ಅಲ್ಲಿ ಇವತ್ತಿನ ಬಾಂಗ್ಲಾದೇಶ ಏನಿದೆಯಲ್ಲ, ಆ ಬಾಂಗ್ಲಾದೇಶವನ್ನು ಬಂಗಾಳ ಅಂತ ಕರೀತಿದ್ರು. ಎಲ್ಲೆಲ್ಲಿ ಮುಸಲ್ಮಾನರು ಪ್ರಭಾವ, ಎಲ್ಲೆಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆಯೋ ಆ 2 ಕ್ಷೇತ್ರಗಳಲ್ಲಿ ಮುಸ್ಲಿಂ ಲೀಗ್ ವಿನ್ ಆಗ್ತದೆ, 2 ಕ್ಷೇತ್ರಗಳಲ್ಲಿ ಬ್ರಿಟಿಷ್ ಬೆಂಬಲಿತ ವ್ಯಕ್ತಿಗಳು ವಿನ್ ಆಗ್ತಾರೆ. ಇನ್ನು ಉಳಿದಂತ 7 ಮತಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ, ಆಗಿನ ಕಾಂಗ್ರೆಸ್ ಪಕ್ಷ ಅತ್ಯಂತ ಜಯಬೇರಿಯನ್ನು ಸಾಧಿಸುವಲ್ಲಿ ಯಶಸ್ವಿ ಆಯಿತು. 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಸಾಧಿಸ್ತು. 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ, 2 ಕ್ಷೇತ್ರಗಳಲ್ಲಿ ಮುಸ್ಲಿಂ ಲೀಗ, ಇನ್ನು 2 ಕ್ಷೇತ್ರಗಳಲ್ಲಿ ಬ್ರಿಟಿಷ್ ಬೆಂಬಲಿತ ಅಭ್ಯರ್ಥಿಗಳು ಸೆಲೆಕ್ಟ್ ಆಗುವಲ್ಲಿ ಯಶಸ್ವಿಯಾದ್ರು. ನಾ ಏನ್ ಹೇಳಕತ್ತೀನಿ, ನೀವೇನ್ ಹೇಳಕತ್ತೀರಿ? ಮೈಸೂರಿಗೆ ಬರ್ರಿ, ರಾಯಚೂರ್ಗ್ ಬರ್ರಿ, ಬೆಕ್ನಾಳಕ್ ಬರ್ರಿ, ಪಾಠ ಕೇಳೋದು ಒಟ್ಟ ಹಂಬಲನೇ ಇಲ್ಲ. ನಮ್ದೊಂದು ಇರ್ಲಿ ನೋಡೋ ಏನ್ರ ನಿದ್ದಿಗಣ ಅಲ್ಲೇ ಮಕ್ಕೊಂಡು ಕೌದಿ ಹೊಚ್ಕೊಂಡು ಗಪ್ಪನ SMS ಹಾಕಿ ಗಪ್ಪನ ಕುಂದರುದು. ಮತ್ತೆ 2 ನಿಮಿಷ ಬಿಟ್ಟು ನೋಡುದು ನಮ್ಮ SMS ಬಂತ ಇಲ್ಲ ಮ್ಯಾಗಂತ. ನಾ ಜಗದಾಡಿ ಏನ್ರ ಒಂದ್ 2 ಅಕ್ಷರ ಕಲಿಬೇಕಪ್ಪ, ಹೊಸ ಏನ್ರ ತಿಳ್ಕೊಬೇಕಂತ ನಾವಂದ. 1935ರ ಕಾಯ್ದೆ ಪ್ರಕಾರ ಪ್ರಾಂತೀಯ ಚುನಾವಣೆಗೆ ಅವಕಾಶ ಕೊಡಿತು. ಇದೇ 1935ರ ಕಾಯ್ದೆ ಪ್ರಕಾರ ನಮ್ಮ ದೇಶಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗ್ತದ. ಕೇಂದ್ರ ಸರ್ಕಾರಕ್ಕೆ ಒಂದು ಬಲಿಷ್ಠವಾಗಿರುವಂತ ಬ್ಯಾಂಕ್ ಬೇಕು, ಕೇಂದ್ರ ಸರ್ಕಾರಕ್ಕೆ ಒಂದು ನಿರ್ದಿಷ್ಟವಾಗಿರುವಂತ ಬ್ಯಾಂಕ್ ಬೇಕನ್ನುವಂತ ಉದ್ದೇಶಕ್ಕಾಗಿ 1935ರ ಭಾರತ ಸರ್ಕಾರ ಕಾಯ್ದೆ, ಆ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಒಂದು ಕಮಿಟಿ ನೇಮಕ ಆಗ್ತದೆ, ಯಂಗ್ ಇಲ್ಟನ್ ಸಮಿತಿ ಅಂತ ಕರಿತೀವಿ. ಆ ಯಂಗ್ ಇಲ್ಟನ್ ಸಮಿತಿಯ ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು. ಅಲ್ಲ, ಕ್ವಶನ್ ಕೇಳಿದ್ದಾನೆ, ಯಾವ ಕಾಯ್ದೆ ಪ್ರಕಾರ ಅಂದ್ರೆ 1935ರ ಕಾಯ್ದೆ ಪ್ರಕಾರ, 1935ರ ಕಾಯ್ದೆ ಪ್ರಕಾರ ಯಂಗ್ ಇಲ್ಟನ್ ಅನ್ನುವಂತ ಒಂದು ಸಮಿತಿ ನೇಮಕ ಮಾಡಾಗ್ತದೆ. ಆ ಯಂಗ್ ಇಲ್ಟನ್ ಸಮಿತಿಯ ಪ್ರಕಾರ 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು. RBI ಅಂತ ಕರಿತೀವಿ. ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ. ಯಾವ ಸಮಿತಿ ಅಂತ ಕೇಳಿದಾಗ ಯಂಗ್ ಇಲ್ಟನ್ ಸಮಿತಿ ಅಂತ ಕರಿತೀವಿ. ಯಾವ ಸಮಿತಿ ಅಂದ್ರೆ ಯಂಗ್ ಇಲ್ಟನ್ ಸಮಿತಿ. ಇದೇ 1935ರ ಕಾಯ್ದೆ ಪ್ರಕಾರ ಭಾರತ ದೇಶದಿಂದ ಬರ್ಮಾ ದೇಶ ಇಬ್ಬಾಗ ಆಯ್ತು. ಬರ್ಮಾದ ಬಹುದಿನಗಳ ಕನಸಿತ್ತದು ಬರ್ಮಾ ದೇಶಕ್ಕೆ. ಮಯನ್ಮಾರ್ ಅಂದ್ರು ಒಂದೇ, ಬರ್ಮಾ ಅಂದ್ರು ಒಂದೇ. ಮಯನ್ಮಾರ್ ದೇಶ ಅಥವಾ ಬರ್ಮಾ ದೇಶಕ್ಕೆ ಏನ್ ಆಶೆ ಇತ್ತಂದ್ರೆ, ನಾವು ಯಾವಾಗ ಇಬ್ಬಾಗ ಆಗ್ತೀವಿ, ನಾವು ಭಾರತದಿಂದ ಇಬ್ಬಾಗ ಆಗಬೇಕು ಅನ್ನುವಂತ ಸಮಸ್ಯೆಯ ಪರಿಣಾಮವಾಗಿ 1935ರ ಕಾಯ್ದೆಯ ಪ್ರಕಾರ ಭಾರತ ದೇಶದಿಂದ ಬರ್ಮಾ ಇಬ್ಬಾಗವಾಯಿತು. ಭಾರತದಿಂದ ಬರ್ಮಾ ಅಥವಾ ಮಯನ್ಮಾರ್
ಭಾರತ ದೇಶದಿಂದ ಬರ್ಮಾ ಅಥವಾ ಮಯನ್ಮಾರ್ ಇಬ್ಬಾಗವಾಗಿದ್ದು ಇದೇ 1935 ಭಾರತ ಸರ್ಕಾರ ಕಾಯ್ದೆ ಪ್ರಕಾರ. ಇದೇ 1935 ಭಾರತ ಸರ್ಕಾರ ಕಾಯ್ದೆ ಪ್ರಕಾರ 3 ಪಟ್ಟಿಗಳು ಜಾರಿಗೆ ಬರ್ತವೆ. ಆ 3 ಪಟ್ಟಿಗಳು ಯಾವಂತಂದ್ರೆ, ನಂಬರ್ 1 ಸಂಯುಕ್ತ ಪಟ್ಟಿ, ನಂಬರ್ 2 ಪ್ರಾಂತೀಯ ಪಟ್ಟಿ, ನಂಬರ್ 3 ಸಮವರ್ತಿ ಪಟ್ಟಿ. 3 ಪಟ್ಟಿಗಳು, ಒಂದು ಸಂಯುಕ್ತ ಪಟ್ಟಿ, ಪ್ರಾಂತೀಯ ಪಟ್ಟಿ, ಸಮವರ್ತಿ ಪಟ್ಟಿ. ಸಂಯುಕ್ತ ಪಟ್ಟಿಯಲ್ಲಿ ಎಷ್ಟು ವಿಷಯಗಳು ಅಂತಂದ್ರೆ 59 ವಿಷಯಗಳು, ಪ್ರಾಂತೀಯ ಪಟ್ಟಿಯಲ್ಲಿ 54 ವಿಷಯಗಳು, ಸಮವರ್ತಿ ಪಟ್ಟಿಯಲ್ಲಿ 36 ವಿಷಯಗಳು. ಕೇವಲ ಕೇಂದ್ರ ಪಟ್ಟಿ, ಪ್ರಾಂತೀಯ ಪಟ್ಟಿ ಅಂದ್ರ 1919ರ ಮಾಂಟಿಗೋ ಚೆಮ್ಸ್ಫರ್ಡ್ ಕಾಯ್ದೆ. ಆದರೆ 3 ಪಟ್ಟಿಗಳು, ಒಂದು ಸಂಯುಕ್ತ ಪಟ್ಟಿ, ಪ್ರಾಂತೀಯ ಪಟ್ಟಿ, ಸಮವರ್ತಿ ಪಟ್ಟಿ, ಈ 3 ಪಟ್ಟಿಗಳು ಜಾರಿಗೆ ಬಂದಿದ್ದ ಯಾವ ಕಾಯ್ದೆ ಪ್ರಕಾರ ಅಂದ್ರೆ 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ. ಹಾಗಾದ್ರೆ ಪ್ರೆಸೆಂಟ್ ಎಷ್ಟದಾವೆ? ಆಗಿನ ಸಂಯುಕ್ತ ಪಟ್ಟಿ ಇವತ್ತು ಪ್ರೆಸೆಂಟ್ ನಾವು ಕೇಂದ್ರ ಪಟ್ಟಿ ಅಂತ ಕರಿತೀವಿ. ಕೇಂದ್ರ ಪಟ್ಟಿಯಲ್ಲಿ ಪ್ರೆಸೆಂಟ್ ಎಷ್ಟು ವಿಷಯಗಳದಾವ ಅಂತಂದ್ರೆ ಸರಿಸುಮಾರು 99 ವಿಷಯಗಳಿವೆ. 99 ವಿಷಯಗಳನ್ನ ನೋಡ್ತೀವಿ. ಇನ್ನು ಪ್ರಾಂತೀಯ ಪಟ್ಟಿಯಲ್ಲಿ ಪ್ರಸ್ತುತ ವಿಷಯಗಳ ಸಂಖ್ಯೆ ಎಷ್ಟು, ಅಥವಾ ರಾಜ್ಯ ಪಟ್ಟಿ ಅಂತ ಕರಿತೀವಿ. ರಾಜ್ಯ ಪಟ್ಟಿಯಲ್ಲಿ ಪ್ರಸ್ತುತ ವಿಷಯಗಳ ಸಂಖ್ಯೆ ಎಷ್ಟು? ರಾಜ್ಯ ಪಟ್ಟಿಯಲ್ಲಿ ಪ್ರಸ್ತುತ ವಿಷಯಗಳ ಸಂಖ್ಯೆ 61 ವಿಷಯಗಳು. ಸಮವರ್ತಿ ಪಟ್ಟಿಯಲ್ಲಿ ಪ್ರಸ್ತುತ ವಿಷಯಗಳ ಸಂಖ್ಯೆ ಎಷ್ಟು? 52 ವಿಷಯಗಳು. 52 ವಿಷಯಗಳು ಸಮವರ್ತಿ ಪಟ್ಟಿಯಲ್ಲಿ, ಪ್ರಾಂತೀಯ ಪಟ್ಟಿಯಲ್ಲಿ 61 ವಿಷಯಗಳು, 99 ಸಂಯುಕ್ತ ಪಟ್ಟಿಯಲ್ಲಿ ನಾವು ಕಾಣ್ತೀವಿ. ಮೂರು ಪಟ್ಟಿಗಳು. ಸರ್ ಮತ್ತ ಏನ್ರಿ ಇವು? ಕೇಂದ್ರ ಸರ್ಕಾರ ಮಾಡುವಂತ ಕೆಲವೊಂದು ಕಾಯ್ದೆ ಕಾನೂನುಗಳನ್ನ ನಾವು ಸಂಯುಕ್ತ ಪಟ್ಟಿ ಅಂತ ಕರಿತೀವಿ. ರಾಜ್ಯ ಸರ್ಕಾರ ಮಾಡುವಂತ ಕೆಲವು ಕಾಯ್ದೆ ಕಾನೂನುಗಳನ್ನ ಪ್ರಾಂತೀಯ ಪಟ್ಟಿ ಅಥವಾ ರಾಜ್ಯ ಪಟ್ಟಿ ಅಂತ ಕರಿತೀವಿ. ಕೇಂದ್ರ ಮತ್ತು ರಾಜ್ಯಗಳು ಎರಡೂ ಮಿಕ್ಸಪ್ ಆಗಿ ಮಾಡುವಂತ ಕಾರ್ಯಗಳನ್ನ ಸಮವರ್ತಿ ಪಟ್ಟಿ. ಸರ್ ಇವುಗಳನ್ನ ಬಿಟ್ಟು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯನ್ನು ಬಿಟ್ಟು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಿದ್ರೆ ಅದಕ್ಕೆ ಶೇಷಾಧಿಕಾರ ಅಂತ ಕರೀತಾರೆ. ಅದಕ್ಕೆ ಏನಂತ ಕರೀತಾರೆ ಅಂತಂದ್ರ ಶೇಷಾಧಿಕಾರ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯನ್ನು ಬಿಟ್ಟು ಬೇರೆ ಬೇರೆ ಹೊರಗಡೆ ಮಾಡುವಂತ ಕೆಲಸಗಳನ್ನ, ಬೇರೆ ಬೇರೆ ಮಾಡುವಂತ ಕೆಲಸಗಳನ್ನ ಏನಂತ ಕರೀತಾರಂದ್ರ ಶೇಷಾಧಿಕಾರ ಅಂತ ಕರೀತಾರೆ. ಒಟ್ಟಾರೆಯಾಗಿ 1935ರ ಕಾಯ್ದೆ ಇದೆಯಲ್ಲ, 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಬರುವಂತ ಪ್ರಮುಖವಾಗಿರುವಂತ ವಿಚಾರಗಳು. ಮತ್ತೆ ಇದೇ ಒಂದು ಕಾಯ್ದೆಯಲ್ಲಿ, ಈ 1935ರ ಕಾಯ್ದೆಯಲ್ಲಿ ಎದಕ್ಕೆ ಅವಕಾಶ ಕೊಡಲಾಯಿತು ಅಂತಂದ್ರೆ ಸಂಯುಕ್ತ ಲೋಕ ಸೇವಾ ಆಯೋಗಕ್ಕೆ ಅವಕಾಶವನ್ನು ಕೊಡಲಾಯಿತು. ಸಂಯುಕ್ತ ಲೋಕ ಸೇವಾ ಆಯೋಗ, ಲೋಕ ಸೇವಾ ಆಯೋಗಕ್ಕೆ ಅವಕಾಶವನ್ನು ಕೊಡಲಾಯಿತು. ಸಂಯುಕ್ತ ಲೋಕ ಸೇವಾ ಆಯೋಗ ಅಂದ್ರೆ ಏನು? ಕೇಂದ್ರದಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ, ರಾಜ್ಯದಲ್ಲಿ ರಾಜ್ಯ ಲೋಕ ಸೇವಾ ಆಯೋಗ. ಕೇಂದ್ರದಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ, ರಾಜ್ಯದಲ್ಲಿ UPSC, KPSC. ಇವತ್ತು ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ಇದಕ್ಕೆ ಅವಕಾಶ ಇದೆ ಅಂತಂದ್ರೆ ಸಂವಿಧಾನದ 315ನೇ ವಿಧಿಯಲ್ಲಿ ದಕ್ಷವಾಗಿರುವಂತ ಅಧಿಕಾರಿಗಳ ನೇಮಕ ಮಾಡುವಂತ ಉದ್ದೇಶಕ್ಕಾಗಿ ಅವರಿಗೆ ಪರೀಕ್ಷೆಗಳನ್ನು ನಡೆಸಿ ಆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವಂತ ವ್ಯಕ್ತಿಗಳನ್ನ ಸಮಾಜದ ಆಡಳಿತ ವ್ಯವಸ್ಥೆಗೆ ಹೊಂದಾಣಿಕೆ ಮಾಡಲು ಇವತ್ತು UPSC ಆಗಿರಬಹುದು ಮತ್ತು KPSC ಆಗಿರಬಹುದು ಪ್ರಾಮಾಣಿಕವಾಗಿರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. UPSC ಮತ್ತು KPSCಗಳು ಸಂವಿಧಾನದ 315ನೇ ವಿಧಿಯ ಪ್ರಕಾರ ಪ್ರಾಮಾಣಿಕವಾಗಿರುವಂತ ದಕ್ಷವಾಗಿರುವಂತ ಅಧಿಕಾರಿಗಳನ್ನ ನೇಮಕ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗಿದ್ದು ಯಾವುದಂದ್ರೆ KPSC ಮತ್ತು UPSC ಅಂತ ಹೇಳಿ ಕರಿತೀವಿ.
ನೋಡಿ ಇಷ್ಟೆಲ್ಲ ಈ ವಿಚಾರಗಳನ್ನ ನಾವು ಯಾವ ಕಾಯ್ದೆಯಲ್ಲಿ ನೋಡ್ತೀವಿ ಅಂತಂದ್ರೆ 1935 ಕಾಯ್ದೆಯಲ್ಲಿ ನೋಡ್ತೀವಿ. 1935 ಕಾಯ್ದೆಯ ವಿಚಾರಗಳನ್ನ